ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್ ಕಬ್ಬೂರ್, ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ದಾವಣಗೆರೆಯಿಂದ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಕಬ್ಬೂರ್ ಅವರು. ನಮಸ್ತೆ ಸರ್. ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ನೇರ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ SDPIನಿಂದ ದಾವಣಗೆರೆ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಪ್ಸರ್ ಕೊಡ್ಲಿಪೇಟೆ ಕೂಡ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ. ಮಲ್ಲಿಕಾರ್ಜುನ್ ಅವರೇ, ಬಗೆಹರಿಯತ್ತಾ ಟಿಕೆಟ್ ಗೊಂದಲ? ಸರ್ ನಮಸ್ತೆ. ಕಾಂಗ್ರೆಸ್ಸಿಂದು ಬಹುತೇಕ ಬಗೆಹರಿಯುವ ಲಕ್ಷಣ ಕಾಣ್ತಾ ಇದೆ. ಆದರೆ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ವಾಪಸ್ ತೆಗಿಬಹುದು ಏನೋ. ಆದರೆ ಮುಸ್ಲಿಂ ಸಮುದಾಯದ ಒಳಗಡೆ ಇರ್ತಕ್ಕಂಥ ಅಸಮಾಧಾನ ಇದೆಯಲ್ಲ, ಅದಕ್ಕೆ ಪರಿಹಾರ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗ. ಓಕೆ, ಈ ಹಿಂದೆ ಅಸಮಾಧಾನ ಮುಂದುವರೆದ್ರೆ ಬಿಜೆಪಿ ಗೆದ್ದು ಬಿಡುತ್ತೆ ಅನ್ನುವ ಆತಂಕ ಅವರೆಲ್ಲರನ್ನೂ ಒಗ್ಗೂಡಿ ಕಾಂಗ್ರೆಸ್ಸಿಗೆ ಓಟ್ ಹಾಕಂಗೆ ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಬಹುತೇಕ ಅದು ಜನರ ಕೈಯಲ್ಲಿದೆ. ಈ ಹಿಂದಿನ ಎಲೆಕ್ಷನ್ಗಳು ಇಲ್ಲಿ ಬಹಳ ಮುಖ್ಯವಾಗಿ ಬಂದಿರೋದು ಒಂದು ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥ ಅಸಮಾಧಾನ, ಎರಡನೇದು ಮೂರನೇ ತಲೆಮಾರಿಗೆ ಒಂದೇ ಕುಟುಂಬದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಮತ್ತೊಂದು ಅಸಮಾಧಾನ. ಓಕೆ, ಯಾಕೆಂದ್ರೆ ಈ ಥರದಲ್ಲಿ ವಂಶಪಾರಂಪರ್ಯವಾಗಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಸೋಲಿಸಿ ಮನೆ ಕಳಿಸಿರ್ತಕ್ಕಂಥ ಒಂದು 3 ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೂ ವಾಪಸ್ ಕಳಿಸ್ಕೊಟ್ರು, ಬಸವರಾಜ ಬೊಮ್ಮಾಯಿ ಅವರ ಮಗನಿಗೂ ವಾಪಸ್ ಕಳಿಸ್ಕೊಟ್ರು ಮನೆಗೆ. ಹಾಗೆಯೇ ದೇವೇಗೌಡರ ಮೊಮ್ಮಗನ 3ನೇ ತಲೆಮಾರು ಅವರನ್ನು 3 ಬಾರಿ ಮನೆಗೆ ಕಳಿಸ್ಕೊಟ್ಟಂಥ ಉದಾಹರಣೆಗಳು ಇದ್ದಾವೆ. ಅಂಥದ್ದೇ ಒಂದು ಅಸಮಾಧಾನದ ಅಲೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಾಣ್ತಾ ಇದೆ. ಅಲ್ಲ, 3ನೇ ತಲೆಮಾರಿನಲ್ಲಿ ಸರ್ ನಮ್ಮಲ್ಲಿ ಇನ್ನು ಬೇರೆ ಅಲ್ಲ ಇರ್ಬೋದು ಸರ್, ಇರ್ಬೋದು, ಇಲ್ಲ ಅಂತ ಹೇಳಕ್ಕಲ್ಲ. ಅದು ಡಿಪೆಂಡ್ಸ್ ಆನ್ ಬೇರೆ ಬೇರೆ ಸ್ಟ್ರಾಟಜಿಗಳಲ್ಲಿ ವರ್ಕೌಟ್ ಆಗ್ಬೋದು. ಒಂದು ಪಕ್ಷ, ಮತ್ತೊಂದು ಪ್ರಭಾವ, ಮತ್ತೊಂದು ಕುರುಡು ಕಾಂಚನ, ಈ ಎಲ್ಲವೂ ಕೂಡ ಒಂದೇ ಇದರಲ್ಲಿ ಮೇಳವಿಸಿದಾಗ ಮಾತ್ರ ಈ ಥರದ ಒಂದು ಸಾಧ್ಯತೆಗಳು ಇರ್ತವೆ ಸರ್. ಓಕೆ, ಸೊ ಹಾಗಾಗಿ ಇಲ್ಲಿ ಅಷ್ಟು ಸುಲಭ ಸಾಧ್ಯ ಆಗಲಿಕ್ಕಿಲ್ಲ ಅನ್ನೋ ಅಭಿಪ್ರಾಯ ಕಣದ ಚಿತ್ರಣದಲ್ಲಿ ಕಂಡು ಬರ್ತಾ ಇದೆ ಸರ್. ಈ ಬಿಜೆಪಿ ಅವರು ST ಅಭ್ಯರ್ಥಿಯನ್ನು ಹಾಕಿರೋದು ಒಟ್ಟಾರೆ ಕ್ಯಾಲ್ಕುಲೇಷನ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತು ಸರ್? ಒಂದು, ಅವರು ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ ಸರ್. ಓಕೆ, ಅಹಿಂದ ಮತಗಳನ್ನು ಹೆಚ್ಚು ಅಲ್ಲಿ ಲಿಂಗಾಯತ ಮತಗಳು ಸ್ವಲ್ಪ ಕಡಿಮೆ ಇದೆ. ಒಂದು 30,000, 25ರಿಂದ 30,000 ಕರಾರುವಕ್ಕಲ್ಲ ಇದು. ಓಕೆ, ಹಾಗಾಗಿ ಅಹಿಂದ ಮತಗಳ ಮೇಲೆ, ಆಮೇಲೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಮುಸ್ಲಿಂ ಕೆಲವು ಮುಖಂಡರು ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅವುಗಳ ಮೇಲೂ ಅವರು ಕಣ್ಣಿಟ್ಟಿದ್ದಾರೆ ಸರ್. ಯಾಕೆಂದ್ರೆ ಬಹಿರಂಗವಾಗಿ ಕೆಲವು ಮುಸ್ಲಿಂ ಯುವಕರು ನಾವು BJPಗಾದರೂ ಹಾಕ್ತೀವಿ, ನಮಗೆ ಮೋಸ ಮಾಡಿದ ಕಾಂಗ್ರೆಸ್ಸಿಗೆ ನಾವು ಮತ ಹಾಕೋದಿಲ್ಲ ಅಂತೇಳಿ ಬಹಿರಂಗವಾಗಿ ನಿನ್ನೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮತ್ತು ಪ್ರತಿಭಟನೆಯಲ್ಲಿ ಮಾಧ್ಯಮಗಳ ಮೇಲೆ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಬೇರೆ ಬೇರೆ ಸಮುದಾಯಗಳು ಇವೆಲ್ಲವೂ ಫ್ಯಾಕ್ಟರ್ ಏನಾದರೂ ವರ್ಕೌಟ್ ಆದರೆ BJPಗೆ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಸರ್. ಓಕೆ, ಈ ಬಿಜೆಪಿಯ ಭಿನ್ನಮತ ಸರಿ ಆಯ್ತು ಅನ್ಸುತ್ತಾ ನಿಮಗೆ? ಮೇಲ್ನೋಟಕ್ಕಂತೂ ಎಲ್ಲರೂ ಒಟ್ಟಾಗಿ ಬಂದ್ರಪ್ಪ. ನಾವು ಈ ಹಿಂದೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದವರ ಕೆಲವರ ಹೇಳಿಕೆಗಳನ್ನು ನೋಡ್ತಾ ಇದ್ದೆ ನಾನು. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆದ್ರು, ಅದು ಅರ್ಜುನನ ಗೆಲುವಲ್ಲ, ಭೀಮನ ಗೆಲುವಲ್ಲ ಅಂತೆಲ್ಲ ಮಾತಾಡ್ತಿದ್ರು. ಎಸ್ 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 ಸರ್, ಏನಾಗಿದೆ ಅಂದರೆ ಇಲ್ಲಿ ಈಗ ಅದರ ಒಳ ಬಣಗಳ ಜಗಳ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ತಾ ಬಂದಿದೆ. SA ರವೀಂದ್ರನಾಥ್ ಏನು ನೇತೃತ್ವ ವಹಿಸಿದ್ರು, ರೇಣುಕಾಚಾರ್ಯ ನೇತೃತ್ವ ವಹಿಸಿದ್ರು. SA ರವೀಂದ್ರನಾಥ್ ಈಗಾಗಲೇ ಸ್ವಲ್ಪ ತಣ್ಣಗಾಗಿದ್ದಾರೆ. ರವೀಂದ್ರನಾಥ್ ಅವರು ರೇಣುಕಾಚಾರ್ಯ ಅವರ ಒಳಗಡೆ ಸ್ವಲ್ಪ ಅಸಮಾಧಾನ ಇರೋದು ಸತ್ಯ. ಏನು ಕಾರಣ SA ರವೀಂದ್ರನಾಥ್ ಇದ್ದಾರೆ ಸರ್? SA ರವೀಂದ್ರನಾಥ್ ಅವರು ತಣ್ಣಗಾಗೋದಕ್ಕೆ ಕಾರಣ ಒಂದು ಪಕ್ಷ ಸರ್, ಇನ್ನೊಂದು ವರಿಷ್ಠರು, BJP ವರಿಷ್ಠರು ಕೂಡ ಅವ್ರ ಜೊತೆ ಮಾತನಾಡಿರುವ ಹಲವಾರು ಬಾರಿ ಈಗ ಇತ್ತೀಚಿನ ಮಾತುಕತೆ ನಡೆಸಿದ್ದಾರೆ ಸರ್ ಅವರೊಡನೆ. ಹಾಗಾಗಿ ಅವರು ಸ್ವಲ್ಪ ಮೌನಕ್ಕೆ ಜಾರಿದಂತೆ ಕಾಣ್ತಾ ಇದೆ. ಅವರೆಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇಲ್ಲ. ಸೊ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಜೊತೆಗೆ ಏನು ಅಭ್ಯರ್ಥಿಗಳಾಗಬೇಕಂತ BJP ಅವರು ಕಾಯ್ತಾ ಇದ್ರಲ್ಲಿ, ಇನ್ನು ಅಜಯ್ ಕುಮಾರ್ ಆ್ಯಂಡ್ ಶಿವಕುಮಾರ್ ಮತ್ತು ಯಶವಂತರಾವ್ ಜಾಧವ್, ಇವರೆಲ್ಲರಿಗೂ ಕೂಡ ಶಾಮ್ನೂರು ಕುಟುಂಬದ ಜೊತೆಗೆ ಸಾಂಪ್ರದಾಯಿಕ ವೈರತ್ವ ಇದೆ ಸರ್.
ಸೊ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥ ಸಾಧ್ಯತೆಗಳು ತುಂಬಾ ಇದಾವೆ ಸರ್. ಹಾಗಾಗಿ ಭಿನ್ನಾಭಿಪ್ರಾಯ ಬಣಗಳ ಜಗಳ ಸ್ವಲ್ಪ ಗೌಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಬಟ್ ಇನ್ನೊಂದು ಅಭಿಪ್ರಾಯ ಕೂಡ ಇದೆ ಮಲ್ಲಿಕಾರ್ಜುನ್ ಅವರೇ, ಇಲ್ಲ ದಾಸ್ ಕರಿಯಪ್ಪ ಕೊಟ್ಟಿರೋದ್ರಿಂದ ಶಾಮನೂರ್ ಕುಟುಂಬಕ್ಕೂ ಕೇಕ್ ವಾಕ್ ಆಗತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಇದೆ. ಬಿಜೆಪಿಯ ಒಳ ಜಗಳ ಮೇಲ್ನೋಟಕ್ಕೆ ಬಗೆಹರದಂತೆ ಕಂಡು ಬಂದರೂ ಕೂಡ ಸಿದ್ದೇಶ್ ಅವರಿಗೆ ಮನವೊಲಿಸುವುದಕ್ಕೋಸ್ಕರ ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರು. ಬಟ್ ಶಾಮನೂರ್ ಕುಟುಂಬಕ್ಕೆ ದಾಸ್ ಕರಿಯಪ್ಪ ಏನೋ ಭಾರಿ ಚಾಲೆಂಜ್ ಮಾಡಿಬಿಡ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ ಅನ್ನೋ ಒಂದು ವಿಶ್ಲೇಷಣೆ ಕೂಡ ನಾನು ನೋಡ್ತಾ ಇದ್ದೆ. ನಿಜಾನ ಅದು? ಕೆಲವರು ಮೇಲ್ನೋಟಕ್ಕೆ ಒಂದು ಕಾಂಗ್ರೆಸ್ ಪ್ರಭಾವ ಮತ್ತು ಅವರ ಕುಟುಂಬದ ಪ್ರಭಾವ ನೋಡಿ ಕೆಲವರು ಆ ರೀತಿ ಮಾತನಾಡೋದು ನಾನು ನೋಡಿದ್ದೀನಿ ಸರ್. ಬಟ್ ಅಷ್ಟು ಸುಲಭವಾಗಿ ಸಾಂಪ್ರದಾಯಿಕ ಮತಗಳೇ ಬಿ ಜೆ ಪಿಗೆ ಒಂದು 55,000 ಮತಗಳಿದಾವೆ ಸರ್. ಕಳೆದ 4 ಚುನಾವಣೆಗಳಲ್ಲಿ ನೋಡಿದಾಗ 55, 56,000, 57,000 ಯಾರೇ ನಿಂತರೂ ಹಾಕಿದ್ದಾರೆ ಸರ್. ಅಷ್ಟು ಸುಲಭವಾಗಿ ಕೇಕ್ ವಾಕ್ ಅನ್ನೋ ಪದ ಹೇಳಲಿಕ್ಕೆ ಆಗಲ್ಲ ಸರ್. ಈ ಸಲ ಅಸಮಾಧಾನ ಕಾಂಗ್ರೆಸ್ಸಲ್ಲಿ ಭಾಳ ಇರೋದ್ರಿಂದ SDBI ಮುಸ್ಲಿಮ್ರದ್ದು ಏನಾದರೂ ಒಂದು 20,000 ವೋಟ್ ಕಟ್ ಆದರೆ ಫೈಟ್ ಭಾಳ ಕ್ಲೋಸ್ ಆಗುತ್ತೆ ಅಂತನಾ? SDPI, OIC ಎಲ್ಲ ಮುಸ್ಲಿಮ್ರದ್ದು ಒಂದು 20,000 ಅದೇ ಆಗುತ್ತೆ ಸರ್. ಎಸ್, ಮಿನಿಮಮ್ ತಗೊಳ್ಳೋ ಸಾಧ್ಯತೆಗಳು ಇದಾವೆ ಸರ್. ಈಗಿರೋ ಕನ್ನಡ ಚಿತ್ರಣ ನೋಡಿದರೆ ಅವರೊಂದು 20,000ರಿಂದ 25,000 ವೋಟ್ಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದರೆ ಮೊದಲೆಲ್ಲ ಯುವಕರು ಬರ್ತಾ ಇರಲಿಲ್ಲ ಸರ್. ದೊಡ್ಡವ್ರು ಏನು ಹೇಳ್ತಾರೋ ಅದಕ್ಕೆ ಕೇಳ್ಕೊಂಡು ಮುಸ್ಲಿಂ ಮುಖಂಡರು ಸುಮ್ಮನೆ ಇರ್ತಾ ಇದ್ರು. ಆದರೆ ಇವತ್ತು ಮುಸ್ಲಿಂ ಮುಖಂಡರ ಸಂಖ್ಯೆ ಕಡಿಮೆ ಇದೆ, ಯುವಕರ ಸಂಖ್ಯೆ ಜಾಸ್ತಿ ಇದೆ ಸರ್. ಸೊ ಯುವಕರಲ್ಲಿ ದೊಡ್ಡ ಕಿಚ್ಚು ಒತ್ತಿಕೊಂಡು ಉರಿತಾ ಇದೆ ಇವಾಗ. ಸೊ ಅದನ್ನು ತಣ್ಣಗೆ ಮಾಡೋದು ಹೇಗೆ ಸಾಧ್ಯತೆಗಳು ಕಡಿಮೆ ಇದೆ ಅಂತ ನನ್ನ ಭಾವನೆ ಸರ್. ಬಟ್ ಮಲ್ಲಿಕಾರ್ಜುನ ಅವರೇ, BJP ಅಹಿಂದ ವೋಟ್ನ ರೆಸಿಪಿಯಂಟ್ ಎಲ್ಲ ಕಡೆ ಇಲ್ಲ. ಅಂದರೆ ಅಹಿಂದ ವೋಟ್ಗಳು ನ್ಯಾಚುರಲಿ ಗ್ರಾವಿಟೇಟ್ ಆಗೋದು ಕಾಂಗ್ರೆಸ್ ಕಡೆ, ಸಿದ್ದರಾಮಯ್ಯನವ್ರ ಕಡೆ. ಹೀಗಾಗಿ ದಾಸ್ ಕರಿಯಪ್ಪಗೆ ಹೆಸರಿಗೆ ಸೀಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಯಾಕಂದರೆ ನಾಳೆ ಅಹಿಂದ ವೋಟ್ಗಳು ಬರಬೇಕು, ಅದಕ್ಕೆ ಅಲ್ಲಿ ಲಿಂಗಾಯತರಿಗೆ ಕೊಡಬೇಕು, ಇಲ್ಲಿ ನಾನ್ ಲಿಂಗಾಯತರಿಗೆ ಕೊಡಬೇಕು, ಸಿದ್ದೇಶ್ ಅವರನ್ನು ಸಮಾಧಾನ ಮಾಡಬೇಕು. ಇವತ್ತು ಅವರು ದಾಸ್ ಕರಿಯಪ್ಪ ಹೇಳ್ಕೊಂಡಿದ್ದಾರೆ ನನ್ನ ರಾಜಕೀಯ ಗುರುಗಳು ಸಿದ್ದೇಶ್ ಅವರು ಅಂತೆಲ್ಲ. ಆದರೆ ಅಹಿಂದ ವೋಟ್ಗಳು ಈಗ ಬರೀ ಥೆರಾಟಿಕಲಿ ನಾವು ಹೇಳ್ತಿದ್ದೀವಿ BJP ಕಡೆ ಗ್ರಾವಿಟೇಟ್ ಆಗಿಬಿಡ್ಬೋದು ನಾನ್ ಲಿಂಗಾಯತ್. ಆ್ಯಕ್ಚುಲಿ ಆನ್ ಗ್ರೌಂಡ್ ಹಂಗೆ ಆಗುತ್ತಾ? ಆಗೋ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಸರ್. ಏಕೆಂದರೆ JDS ಮೂಲದಿಂದ ಬಂದಂಥವ್ರು ಅವ್ರ ತಂದೆ ದಾಸ್ ಕರಿಯಪ್ಪ, ದಾಸ್ ಕರಿಯಪ್ಪ ಅಂತೇಳಿ ದೇವೇಗೌಡರ ಆಪ್ತರು ಮತ್ತು ದೇವೇಗೌಡರ ಜೊತೆಯಲ್ಲಿದ್ದವರು. ಸಿದ್ದರಾಮಯ್ಯ ಕೂಡ ಅವ್ರ ಜೊತೆಯಲ್ಲಿದ್ದರು. ಸೊ ಹಾಗಾಗಿ ಅವರು ಒಬ್ಬರು ಮುಖಂಡರು, ಸಮಾಜವಾದಿ ನೆಲೆಯಿಂದ ಬಂದಂಥವ್ರು ಅವ್ರ ತಂದೆ. ಸೊ ಈ ಕಾರಣಗಳನ್ನೆಲ್ಲ ನೋಡಿದರೆ, ಮತ್ತು ಹಿಂದೆ ನಿಂತಂಥವ್ರು ಇಲ್ಲಿ ದಕ್ಷಿಣದಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಅಜಯ್ ಕುಮಾರ್ ಬಿಟ್ಟರೆ ಯಶವಂತ್ ಜಾಧವ್ ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಮರಾಠ ಇದಕ್ಕೆ ಸೇರಿದವರು. ಸೊ ಅವರು ಭಾಳಷ್ಟು ಓಟ್ಗಳನ್ನು 55, 56,000, ಕೆಲವೊಮ್ಮೆ 5,000 ಓಟಲ್ಲಿ ಸೋತಿದ್ದಾರೆ ಸರ್ ಶಿವಶಂಕರಪ್ಪ ವಿರುದ್ಧ. ಒಮ್ಮೆ 5,000, 15,000, ಒಮ್ಮೆ 40,000 ಓಟ್ಗಳಲ್ಲಿ ಸೋತಿದ್ದಾರೆ. ಸೊ ಹಾಗಾಗಿ ಜನರ ಕ್ಯಾಲ್ಕುಲೇಷನ್ನು ಮತ್ತು ಈಗಿರೋ ಸಾಮಾಜಿಕ ಜಾಲತಾಣಗಳಲ್ಲಿ 3ನೇ ತಲೆಮಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಅಬ್ಬರಿಸ್ತಾ ಇದ್ದಾರೆ ಭಾಳಷ್ಟು ಜನ. ಸೊ ಅದು ಹೊರಗಿನ ಜಿಲ್ಲೆಯವರು ಭಾಳಷ್ಟು ಅಬ್ಬರಿಸ್ತಾ ಇದ್ದಾರೆ. ಸೊ ಅದೆಲ್ಲ ನೋಡಿದರೆ ಒಂದಿಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.